ರೈತ ಬಂಧುಗಳೇ, ನಮಸ್ಕಾರ ರೀ. ಇವತ್ತು ನಾವು ಅದೀವಿ ಡೌಳರ. ಸರ್ ತಮ್ಮ ಹೆಸರು ರೀ? ಬಿರಾದಾರ್ ಸರ್ ಅವ್ರ ಪ್ಲಾಟ್ದಾಗ ಅದೀವಿ ರೀ. ಇವತ್ತು ನಮ್ಮ ಯುವ ಕಿಸಾನ್ ಔಷಧಗಳನ್ನ ಇವತ್ತು ಕೊಡ್ತಾ ಇದೀವಿ. ಲಾಗಿನ್ ಮಾಡಿರುವಂಥ ಪ್ಲಾಟ್ ಅದ. ಇವತ್ತಿನ ದಿನ ಅವ್ರಿಗೆ ಏನೈತ್ರಿ ಔಷಧನ ಕೊಡಾಕತ್ತೀವಿ. ಇದನ್ನ ನೋಡೋಣ ಒಂದು ತಿಂಗಳು ಬಿಟ್ಟು ಯಾವ ರೀತಿ ರಿಸಲ್ಟ್ ಬರ್ತದ. ಆಮೇಲೆ ಇವತ್ತು ನೋಡ್ರಿ 12 ತಾರೀಕು ಅದ. ಬರುವಂಥ ಒಂದು ತಿಂಗಳು ಬಿಟ್ಟು ಬರೋಬ್ಬರಿ ಮುಂದಿನ 12ನೇ ತಾರೀಕು ಈ ಒಂದು ಪ್ಲಾಟ್ ಅದ ನಾವು ರಿಸಲ್ಟ್ ಯಾವ ರೀತಿ ಇರ್ತದ ಅನ್ನೋದನ್ನ ನೋಡೋಣ. ಈ ರೀತಿ ಸದ್ಯಕ್ಕಂತೂ ಈ ರೀತಿ ಪ್ಲಾಟ್ ಅದ, ಮರಿಗಳು ಚಲೋದವ. ಇನ್ನೂ 10 ದಿನ ಬಿಟ್ಟು ಅವ್ರಿಗೆ ನಾವು ಸ್ಪ್ರೇ ಮತ್ತು ಡ್ರಿಂಚ್ ಮಾಡಕ್ಕೆ ಹೇಳಿದ್ದೀವಿ. ತದನಂತರ ಡ್ರಿಂಚ್ ಮಾಡಿ ಸ್ಪ್ರೇ ಮತ್ತು ಡ್ರಿಂಚ್ ಮಾಡಿ ತದನಂತರ ಒಂದು ತಿಂಗಳು ಬಿಟ್ಟು ಈ ರಿಸಲ್ಟ್ ಯಾವ ರೀತಿ ಇರುತ್ತಂತ ನಾವು ಈ ಪ್ಲಾಟಿಗೆ ಬಂದ ನೋಡೋಣ. ಜೈ ಹಿಂದ್, ಜೈ ಯುವ ಕಿಸಾನ್. ನಮಸ್ಕಾರ ಫ್ರೆಂಡ್, ನಾನು ಯುವ ಮಾರ್ಟ್ ಕಂಪ್ನಿಯಲ್ಲಿಗೆ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಡೋಳಾರದಲ್ಲಿ ಒಂದು ರೈತರಿಗೆ ಇದು ಸ್ಪ್ರೇ ಮಾಡೋಕ್ಕೆ ಔಷಧಿ ಕೊಟ್ಟಿದ್ದೆ, ನಮ್ಮ ಯುವ ಕಿಸಾನ್ ಗ್ರೋತ್ ಮತ್ತು ಕಿಂಗ್. ಅದು ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ರೈತರಿಂದ ಕೇಳೋಣ. ಹೇಳ್ರಿ ಸರ್, ಇದು ಹೆಂಗೆ ನೀವು ಯೂಸ್ ಮಾಡಿದ್ದೀರ? ನೋಡಿರಿ, ನೀವು ಫಸ್ಟ್ ಬಂದಾಗ ನಾಟಿ ಹಚ್ಚಿದ್ದೆ. ಹೌದು. ನೆಕ್ಸ್ಟ್ ಟೈಮ್ ಒಂದು ಇದು ಕೊಟ್ರಿ, ಕೊಟ್ಟಿಂದ ಒಂದು ಸಲ ಸ್ಪ್ರೇ ಮಾಡೀನಿ. ಒಂದೇ ಸಲ ಸ್ಪ್ರೇ ಮಾಡಿ? ಒಂದೇ ಸಲ ಸರ್. ಇದು 2 ತಿಂಗಳು 2.5 ತಿಂಗಳು ಆಲಕ್ಕೆ ಬಂದ್ರಿ. ಈ ಮಟ್ಟಿ ಬೆಳೆದ್ರಿ. ಒಂದೇ ಸಲ ಸ್ಪ್ರೇ ಮಾಡಿದಕ್ಕೆ ಈ ನಮೂನೆ ಆಗ್ಯದ್ರಿ. ಇವು ಗ್ರೋತ್ ಮತ್ತು ಕಿಂಗ್ ಯೂಸ್ ಮಾಡಿದ್ದು ಅಂತ. ಸರ್. ಮತ್ತೆ ಈಗ ಡ್ರೆಂಚಿಂಗ್ ಮಾಡ್ಬೇಕ್ರಿ. ಡ್ರೆಂಚಿಂಗ್ ಕುಡಿಯುವಂಥವ್ರಿ. ಇವು 3 ಕುಡಿಸಿ ಒಂದು ಡ್ರೆಂಚ್ ಮಾಡಿದ್ರೆ ಇನ್ನ ಭರ್ಜರಿ ರಿಸಲ್ಟ್ ಕಾಣ್ಬೋದು ನೀವು. ಈಗ ಸದ್ ನೋಡ್ರಿ ಮರಿ ಸಂಖ್ಯೆಗಳು ಯಾವ ರೀತಿ ಬಂದಾವ ಅನ್ನೋದು. ಎಣಿಸ್ರಿ ನೋಡ್ರಿ, ನಿಮ್ಮ ಮರಿ ಸಂಖ್ಯೆ ಎಷ್ಟೆಷ್ಟು ಬಂದಾವ ನೋಡ್ರಿ. ಅದೆಷ್ಟು ಇದು ಮಾಡ್ರಿ, ಎಣಿಸ್ರಿ. ಯಾವ್ದು 1 2 3 4 5 6 7 8 9 10 12 13 ತನ ಅದಾವ ಸರ್. 13. ಹಾಂ ಸರ್. ಒಂದೊಂದು ಇದಕ್ಕೆ 13 ತನ ಮರಿ ಸಂಖ್ಯೆ ಆಗ್ಯಾವ. ಒಂದೊಂದು ಬಡ್ಡಿಗೆ 13. ಸರ್, ನಿಮ್ಮ ಹೆಸರ ಮತ್ತು ನಿಮ್ಮ ಊರ ಹೆಸರು ಯಾವ್ದು ಹೇಳ್ರಿ? ನನ್ನ ಹೆಸರು ಗುರಪ್ಪಗೌಡ ನಿಂಗಪ್ಪಗೌಡ ಬೆರವರ್ತೇಳ್ರಿ. ಸಾಕಿನ ಗುಬ್ಬೇವಾಡ. ನೀವು ಇದು ಈ ಏರಿಯಾ ಯಾವ ಡೌಲಾರ್ ಬರ್ತದೆ ಸರ್. ನೀವು ಡವಳ ಏರಿಯಾದಾಗ ನಿಮ್ಮ ಹೊಲ ಐತಿ? ಡೌಲಾರ್. ಇಲ್ಲಿ ನಾವು ಕೊಟ್ಟಿದ್ದೇವ್ರಿ. ಈಗ ಮುಂದಿನ ವಿಡಿಯೋದಾಗ ಮತ್ತೆ ನೆಕ್ಸ್ಟ್ ರಿಸಲ್ಟ್ ತೋರ್ಸೋಣ. ಹಾಂ ಸರ್. ಓಕೆ.